Hi, good evening. Welcome back to my YouTube ಚಾನಲ್. ಬೆಳಿಗ್ಗೆ ದೋಸೆಗೆ ನೆನೆಸಿಟ್ಟಿದ್ದೆ. ಅದನ್ನು ಈ ಸಂಜೆ ಆಯಿತು 5 ಗಂಟೆ ರುಬ್ಬಿಟ್ಬಿಟ್ರೆ ಆಗುತ್ತೆ ಅಂತ ಹೇಳಿ ದೋಸೆಗೆ ರುಬ್ಬಿಡೋದ ಅಂತ ರುಬ್ತಾ ಇದ್ದೆ. ನಾನು ಸ್ವಲ್ಪ ನೀರು ಹಾಕೋತೀನಿ, ನನ್ನ ಜೊತೆ ನೀರು ಹಾಕ್ಕೊಂಡು ರುಬ್ಬಿ ಇಟ್ಬಿಡ್ತೀನಿ. ಅಂದರೆ ಇಲ್ಲಾಂದರೆ ಮಿಕ್ಸಿ ಸೌಂಡ್ ಜಾಸ್ತಿ ಆಗುತ್ತೆ. ರುಬ್ಬಿ ಎಲ್ಲ ಮಾಡಾಯಿತು. ರುಬ್ಬಾದ್ಮೇಲೆ ಸಂಜೆ 6 ಗಂಟೆ ಆಯಿತು. ದೀಪ ಹಚ್ಬಿಡೋದು ದೇವ್ರಿಗೆ ಅಂತ ಹೇಳಿ ದೀಪ ಹಚ್ತಿದ್ದೆ. ದೀಪ ಎಲ್ಲ ಹಚ್ಚಾದ್ಮೇಲೆ ನನ್ನ ಹಸ್ಬೆಂಡ್ ಬಂದರು. ಅವ್ರಿಗೆ ಕಾಫಿ ಎಲ್ಲ ಇಟ್ಕೊಟ್ಬಿಟ್ಟು ಮತ್ತು ಅದೇ ಗ್ಯಾಪಲ್ಲಿ ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಉಪ್ಸಾರು ಮುದ್ದೆ ಮಾಡೋಣ ಅಂತ ಇವತ್ತು ಅಂದ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡು ಒಂದು ಕಡೆ ಕಟ್ ಮಾಡಿ ಇಟ್ಕೊಬಿಟ್ಟೆ. ಒಗ್ಗರಣೆಗೆ ಈಸಿ ಐತೆ ಅಂತ ಹೇಳಿ ಒಂದು ಪಾತ್ರೆಗೆ 2 ಸ್ಪೂನಿಂದ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅಲ್ಲಿಗೆ ಜೀರಿಗೆ, ಒಗ್ಗರಣೆಗೆ ಏನೇನು ಬೇಕು, ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಏನೇನು ಹಾಕ್ತಾರೆ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ಬಾಡಿಸ್ಕೊತಾ ಇದ್ದೀನಿ. ನೋಡಿ, ಬ್ರೌನ್ ಕಲರ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಅಂತ. ಮತ್ತು ಅದಕ್ಕೆ ಸಾಂಬಾರು ಆ್ಯಡ್ ಮಾಡ್ಕೊಂಡು ಅದು ಒಂದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಾವು ಉಪ್ಪು ಸಾಂಬಾರಿಗೆ ಖಾರ ಅಂತ ಆಡಿಸ್ಕೊಂಡಿರ್ತೀವಿ. ಅದನ್ನು ನಾವು ಡೈರೆಕ್ಟು ಸಾಂಬಾರಿಗೆ ಆ್ಯಡ್ ಮಾಡ್ತೀವಿ ನಾವು ನಮ್ಮ ಕಡೆ. ನಿಮ್ಮ ಕಡೆ ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ. ನಮ್ಮ ಕಡೆ ಡೈರೆಕ್ಟ್ ಸಾಂಬಾರು ಒಂದು ಕುದಿ ಬಂದಾದಮೇಲೆ ತಣ್ಣಿ ಕಾಳನ್ನ ನಾನು ಕೂಗಿಸಿಟ್ಕೊಂಡಿದ್ದೆ. ಕಾಳು ಸ್ವಲ್ಪ ಬೆಂದೋಗ್ಬಿಟ್ಟಿತ್ತು, ಅದಕ್ಕೆ ಸೈಡ್ಗೆ ಎತ್ತಿಟ್ಕೊಂಡು ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಅಂದ್ಬಿಟ್ಟು ಅದು ಸ್ವಲ್ಪ ಕುದಿಸಿದೆ. ಇವಾಗ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟು 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಅದು ನೀರು ಬಿಸಿ ಆಗೋ ತನಕ ರೈಸ್ ಇಟ್ಬಿಡೋಣ ಅಂತ ರೈಸ್ ಮಾಡ್ತಾಯಿದ್ದೆ. ಅದು ಅಕ್ಕಿ ನೀರೆಲ್ಲ ತೊಳೆದು ಹಾಕ್ಬಿಟ್ಟು ವಿಸಿಲ್ ಹೊಡೆಯೋಕೆ ಇಟ್ಬಿಟ್ರೆ ಅಷ್ಟರಲ್ಲಿ ಮುದ್ದೆ ಮಾಡ್ಕೊಬೋದು ಅಂತ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಒಂದು ವಿಸಿಲ್ ಹೊಡೆಸ್ಕೊಳ್ಳೋದ ಅಂತ. ಮತ್ತು ಇವಾಗ ಮುದ್ದೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ, ಉಪ್ಪು ಹಾಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಹಸಿಟ್ಟು ಹಾಕ್ಕೊಂಡು ತಿರಿಯೋಣ. ಅಂದರೆ ಸ್ವಲ್ಪ ತಿರಿತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಟ್ರೆ ಮುದ್ದೆ ಚೆನ್ನಾಗಿ ಬರೋಲ್ಲ. ಮುದ್ದೆ ಗಂಟಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಅದು ಚೆಂದಾಗಿ ಕುದಿಬೇಕು. ಕುದಿಯೋ ತನಕ ಸ್ವಲ್ಪ ಸ್ಪೂನ್ ಆಡಿಸ್ತಾ ಇರಬೇಕು. ಹಂಗಾದ್ರೆ ಚೆನ್ನಾಗಿ ಬೇಯ್ತಿಲ್ಲ, ಕಚ್ಕೊಳ್ಳುತ್ತೆ ಪಾತ್ರೆಗೆ. ಚೆನ್ನಾಗಿ ಈ ಥರ ಕುದಿದ್ಮೇಲೆ ಅದಕ್ಕೆ ಒಂದು ಬೌಲ್ ಹಸಿಟ್ಟು ಹಾಕ್ಕೊಂಡು ಒಂದು ಕಪ್ಪು, ನನಗೆ ಆ ಕಪ್ಪಲ್ಲಿ ಅಳತೆ ಗೊತ್ತು. ಈ ಥರ ಹಿಟ್ಟು ಬೆಂದಾದಮೇಲೆ ಚೆನ್ನಾಗಿ ಬೆಂದರೆ ಚೆಂದ ಹಿಟ್ಟು. ಇವಾಗ ಈ ಥರ ಮುದ್ದೆನ ತಿರಿಕೊಂಡು ನೋಡಿ, ಈ ಥರ ಬೆಂದಿರಬೇಕು. ಈ ಥರ ಹಿಟ್ಟು ಬೆಂದಿದ್ರೆ ಚೆಂದ, ಕೈಗೆಲ್ಲ ಕಚ್ಕೊಳ್ಳಲ್ಲ. ಮತ್ತು ನಾನು ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ತೀಡ್ಕೊಂಡು, ಅಂದರೆ ಕೈಗೆ ಎಣ್ಣೆ ಹಾಕ್ಕೊಂಡ್ರೆ ಕಚ್ಕೊಳ್ಳಲ್ಲ, ಅಂದರೆ ಬಿಸಿ ತಗೊಳ್ಳಲ್ಲ ಜಾಸ್ತಿ ಅಂತ ಹೇಳಿ ಆ ಥರ ಮಾಡ್ಕೊಂಡು ಮುದ್ದೆ ಚೆನ್ನಾಗಿ ಬೆಂದಿತ್ತು. ಸ್ಪೂನ್ಗೂ ಕೂಡ ಕಚ್ಕೋತಾ ಇರಲಿಲ್ಲ. ಬಿಸಿ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಬಿಸಿ ತಾಗಲ್ಲ ಅಂತ ಹೇಳಿ ನಾನು ಮುದ್ದೆ ಪ್ರತಿ ಸಲ ಮಾಡಿದ್ರು ಅದೇ ಥರ ಮಾಡೋದು. ಕೈಗೆ ಒಂದು ಸ್ಪೂನ್ ಎಣ್ಣೆ ಸವರ್ಕೊಂಡು ಮಾಡಿದ್ರೆ ನೀರು ಅವಶ್ಯಕತೆಯೇ ಇರಲ್ಲ. ಎಣ್ಣೆಯಲ್ಲೇ ಒಂದು ಮುದ್ದೆ ಮಾಡ್ಬೋದು. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ತಟ್ಟೆಗೆ ಸರ್ವ್ ಮಾಡಿಬಿಟ್ಟು ಅದನ್ನ ಮತ್ತು ಇನ್ನೊಂದು ಸ್ವಲ್ಪ ಇತ್ತು, ಇನ್ನೊಂದು ಚಿಕ್ಕ ಮುದ್ದೆ. ಇಬ್ಬರು ಇದ್ದೀವಲ್ಲ ನಾವು. ನೋಡಿ, ಊಟ ಎಲ್ಲ ಸರಿ ಹೋಗಿತ್ತು. ಸೌತೆಕಾಯಿ ನಮ್ಮ ಊಟದಲ್ಲಿ ಯಾವಾಗಲೂ ಸೌತೆಕಾಯಿ ಇರುತ್ತೆ. ಸೌತೆಕಾಯಿ ಅಂದರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತರಕಾರಿಲಿ ಸೌತೆಕಾಯಿನೂ ಒಳ್ಳೆಯದು. ಇವಾಗ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಅಂತ ನೋಡೋದ. ತಿಂದಾದ್ಮೇಲೆ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ವ ಕಮೆಂಟು ನೋಡೋದ. ಅವ್ರು ಹೇಳಿದ್ರೆ ಓಕೆ, ಅವರು ಓಕೆ ಅಂತ ಹೇಳಿದರು. ಮತ್ತು ನಾನು ಮುದ್ದೆ ತಿಂದಾದ್ಮೇಲೆ ರೈಸ್ ಹಾಕೊಳ್ಳೋದ ಸ್ವಲ್ಪ ಅಂತ ಹೇಳಿ ರೈಸ್ ಹಾಕ್ಕೊಂಡು ಸ್ವಲ್ಪ ನಾವು ಉಪ್ಪು ಸಾಂಬಾರು ಜೊತೆಗೆ ಮೊಸರು ಆ್ಯಡ್ ಮಾಡ್ಕೊಳ್ತೀವಿ. ನಾವು ಮೊಸರು ಜೊತೆಗೆ ಉಪ್ಪು ಸಾಂಬಾರು ರೈಸು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಓಕೆ, ಊಟ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಲಾಸ್ಟಲ್ಲಿ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ನ ಅರ್ಧ ಲೋಟ ನೀರಿಗೆ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ನೆನೆಸಿಟ್ಟು ಬೆಳಗ್ಗೆ. ಇದೇ ಇವತ್ತಿನ ಬ್ಲಾಗ್. ಬಾಯ್, ಗುಡ್ ನೈಟ್.